टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೇಡಮ್ ಈಗಾಗಲೇ ಬೆಂಗಳೂರಿಗೆ ಎರಡೆರಡು ಶಾಕ್ ಅಂತ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ ಕಳೆದ ತಿಂಗಳಷ್ಟೇ BMTC ಟಿಕೆಟ್ ದರ 15ರಷ್ಟು ಹೆಚ್ಚಳ ಮಾಡಿದ್ರು. BMRC ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಬರೋಬ್ಬರಿ 50ರಷ್ಟು ದರವನ್ನ ಹೆಚ್ಚಳ ಮಾಡಿದ್ದಾರೆ. ತಾವು ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀರಾ, ತಾವು ಓಡಾಡುವಂತ ಸಂದರ್ಭದಲ್ಲಿ ಎಲ್ಲಿಂದ ಎಲ್ಲಿಗೆ ಓಡಾಡ್ತೀರಾ ಮತ್ತು ಈ 50% ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ತಮಗೆ ಎಫೆಕ್ಟ್ ಆಗ್ಬೋದು ಮೇಡಮ್? ಸರ್, ನಾನು ವಿಜಯನಗರದಿಂದ ಕಬ್ಬನ್ ಪಾರ್ಕ್ ಓಡಾಡ್ತೀನಿ. ಈಗಾಗಲೇ ನೀವು ನೋಡಿರ್ಬೋದು, ಒಳ್ಳೆ ಡೆಲ್ಲಿಯಲ್ಲಿ ಮುಂಬೈಯಲ್ಲಿರೋ ಲೋಕಲ್ ಟ್ರೈನ್ ಥರ ಕಾಣ್ತಾ ಇದೆ ಮೆಟ್ರೋ ಸ್ಟೇಷನು. ಯಾವುದೇ ಥರ ಬೋಗಿಗಳು ಜಾಸ್ತಿ ಮಾಡಿಲ್ಲ, ಲೇಡೀಸ್ಗೆ ಯಾವುದೇ ಥರ ಕಂಫರ್ಟಬಲ್ ಇರಲ್ಲ ಅದರಲ್ಲೂ ಇವರು ಎಗೈನ್ ಕುತ್ಕೊಂಡು ಟ್ರಾವೆಲ್ ಮಾಡೋದಕ್ಕಿಂತ ನಿಂತ್ಕೊಂಡು ಟ್ರಾವೆಲ್ ಮಾಡೋರೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಇರ್ತಾರೆ. ಅಂಥದ್ರಲ್ಲಿ ಇವರು 50% ಜಾಸ್ತಿ ಮಾಡ್ತಿದ್ದಾರೆ ಅಂದರೆ ಜನಸಾಮಾನ್ಯರಿಗೆ ತುಂಬಾ ಇದು ಹೊರೆ ಆಗುತ್ತೆ. ಇದನ್ನ ಸ್ವಲ್ಪ ಗೌರ್ಮೆಂಟ್ ಗಮನ ಹರಿಸಬೇಕು ಅನ್ನೋದು. ಸರ್, ಜಾಸ್ತಿ ಮಾಡಬಾರ್ದು, ಯಾಕೆಂದ್ರೆ ನಮಗೆ ಅವರು ಏನು ಫೆಸಿಲಿಟಿ ಕೊಡ್ತಾ ಇಲ್ಲ. ಜಾಸ್ತಿ ಬೋಗಿಗಳು ಬಿಟ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅಲ್ಲೆಲ್ಲರೂ ಕುತ್ಕೊಂಡು ಒಂದು 10 ಜನ ಮಾಡಿದ್ರೆ 40 ಜನ ನಿಂತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ಜಾಸ್ತಿ ಮಾಡಬಾರ್ದು ಅಂತ ನನ್ನ ಅದು. ನಿಮಗೆ ಒಂದ್ ಕಡೆ ಶಾಕು ಒಂದ್ ಕಡೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ BMTC ಹೆಂಗೋ ಫ್ರೀ ಇತ್ತು ಅಂತ ಅನ್ಕೊಂಡಿದ್ವಿ. ಮೆಟ್ರೋ ನೋಡಿದ್ರೆ ಈಗ ಬರೋಬ್ಬರಿ 50% ಅಷ್ಟು, ಅಂದ್ರೆ ನಿನ್ನೆ 60 ರೂಪಾಯಿ ಇದ್ದಂತ ಗರಿಷ್ಠ ದರ ಇವತ್ತು 90 ರೂಪಾಯಿ ಆಗಿರುವಂತಂದ್ರೆ 30 ರೂಪಾಯಿ ಅಷ್ಟು ಹೆಚ್ಚಳ, 50%. ಹೇಗೆ ಅನ್ಸುತ್ತೆ ಮೇಡಮ್? ಇಲ್ಲ ಸರ್, ತುಂಬಾ ಹೊರೆ ಆಗುತ್ತೆ. ಇದನ್ನ ನಾವು ಆಕ್ಷೇಪಣೆ ಮಾಡೇ ಮಾಡ್ತೀವಿ. ಇದನ್ನ ಎಷ್ಟಿದೆ ಅಷ್ಟಕ್ಕೆ ಇರ್ಬೇಕು, ಯಾವುದೇ ತರದ ದರ ಜಾಸ್ತಿ ಮಾಡಬಾರ್ದು ಅದು ಅಂತ. ಕೆಲಸಕ್ಕೋ ಇಲ್ಲ ಓಡಾಡುವಂತ ಸಂದರ್ಭದಲ್ಲಿ ಈ 50% ಅಷ್ಟು ದರ ಎಷ್ಟು ಎಫೆಕ್ಟ್ ಆಗ್ಬೋದು ತಿಂಗಳಲ್ಲಿ? ಸರ್, ನಾವು 1000 ರೂಪಾಯಿ ಕೊಡ್ತಿರ್ತೀವಿ, ಅಂದ್ರೆ 1,500 ರೂಪಾಯಿ ಇದಕ್ಕೆ ಇಡಬೇಕಾಗತ್ತೆ. ಅದು ತುಂಬಾನೇ ಕಷ್ಟ ಆಗುತ್ತೆ. ನಾವು ಡೈಲಿ ಮೆಟ್ರೋನೇ ಡಿಪೆಂಡ್ ಆಗಿರ್ತೀವಿ. ಹಾಗಾಗಿ ಮತ್ತೆ ಮೆಟ್ರೋ ಇಳಿದ್ಬಿಟ್ಟು ನಾವು ಆಫೀಸ್ಗೆ ಹೋಗ್ಬೇಕು, ಮತ್ತೆ ಆಟೋನ ನಾವು ಡಿಪೆಂಡ್ ಆಗಿರ್ತೀವಿ. ಈಗೇನು ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಹೋದ್ರೆ ಕಷ್ಟ ಆಗುತ್ತೆ. ನಿಮ್ಮ ಹೆಸರು ಹೇಳಿ? ಉಷಾ ಅಂತ ಸರ್, ಇಲ್ಲ ಬೆಂಗಳೂರಲ್ಲೇ ಇರೋದು, ವಿಜಯನಗರ. ಮೇಡಮ್, ಈಗಾಗಲೇ ಬೆಂಗಳೂರಿಗೆ ಎರಡೆರಡು ಶಾಕ್ ಅಂತ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ ಕಳೆದ ತಿಂಗಳಷ್ಟೇ BMTC ಟಿಕೆಟ್ ದರ 15ರಷ್ಟು ಹೆಚ್ಚಳ ಮಾಡಿದ್ರು. BMRC ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಬರೋಬ್ಬರಿ 50ರಷ್ಟು ದರವನ್ನ ಹೆಚ್ಚಳ ಮಾಡಿದ್ದಾರೆ. ತಾವು ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀರಾ, ತಾವು ಓಡಾಡುವಂತ ಸಂದರ್ಭದಲ್ಲಿ ಎಲ್ಲಿಂದ ಎಲ್ಲಿಗೆ ಓಡಾಡ್ತೀರಾ ಮತ್ತು ಈ 50% ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ತಮಗೆ ಎಫೆಕ್ಟ್ ಆಗ್ಬೋದು ಮೇಡಮ್? ಸರ್, ನಾನು ವಿಜಯನಗರದಿಂದ ಕಬ್ಬನ್ ಪಾರ್ಕ್ ಓಡಾಡ್ತೀನಿ. ಈಗಾಗಲೇ ನೀವು ನೋಡಿರ್ಬೋದು, ಒಳ್ಳೆ ಡೆಲ್ಲಿಯಲ್ಲಿ ಮುಂಬೈಯಲ್ಲಿರೋ ಲೋಕಲ್ ಟ್ರೈನ್ ಥರ ಕಾಣ್ತಾ ಇದೆ ಮೆಟ್ರೋ ಸ್ಟೇಷನು. ಯಾವುದೇ ಥರ ಬೋಗಿಗಳು ಜಾಸ್ತಿ ಮಾಡಿಲ್ಲ, ಲೇಡೀಸ್ಗೆ ಯಾವುದೇ ಥರ ಕಂಫರ್ಟಬಲ್ ಇರಲ್ಲ ಅದರಲ್ಲೂ ಇವರು ಎಗೈನ್ ಕುತ್ಕೊಂಡು ಟ್ರಾವೆಲ್ ಮಾಡೋದಕ್ಕಿಂತ ನಿಂತ್ಕೊಂಡು ಟ್ರಾವೆಲ್ ಮಾಡೋರೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಇರ್ತಾರೆ. ಅಂಥದ್ರಲ್ಲಿ ಇವರು 50% ಜಾಸ್ತಿ ಮಾಡ್ತಿದ್ದಾರೆ ಅಂದರೆ ಜನಸಾಮಾನ್ಯರಿಗೆ ತುಂಬಾ ಇದು ಹೊರೆ ಆಗುತ್ತೆ. ಇದನ್ನ ಸ್ವಲ್ಪ ಗೌರ್ಮೆಂಟ್ ಗಮನ ಹರಿಸಬೇಕು ಅನ್ನೋದು. ಸರ್, ಜಾಸ್ತಿ ಮಾಡಬಾರ್ದು, ಯಾಕೆಂದ್ರೆ ನಮಗೆ ಅವರು ಏನು ಫೆಸಿಲಿಟಿ ಕೊಡ್ತಾ ಇಲ್ಲ. ಜಾಸ್ತಿ ಬೋಗಿಗಳು ಬಿಟ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅಲ್ಲೆಲ್ಲರೂ ಕುತ್ಕೊಂಡು ಒಂದು 10 ಜನ ಮಾಡಿದ್ರೆ 40 ಜನ ನಿಂತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ಜಾಸ್ತಿ ಮಾಡಬಾರ್ದು ಅಂತ ನನ್ನ ಅದು. ನಿಮಗೆ ಒಂದ್ ಕಡೆ ಶಾಕು ಒಂದ್ ಕಡೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ BMTC ಹೆಂಗೋ ಫ್ರೀ ಇತ್ತು ಅಂತ ಅನ್ಕೊಂಡಿದ್ವಿ. ಮೆಟ್ರೋ ನೋಡಿದ್ರೆ ಈಗ ಬರೋಬ್ಬರಿ 50% ಅಷ್ಟು, ಅಂದ್ರೆ ನಿನ್ನೆ 60 ರೂಪಾಯಿ ಇದ್ದಂತ ಗರಿಷ್ಠ ದರ ಇವತ್ತು 90 ರೂಪಾಯಿ ಆಗಿರುವಂತಂದ್ರೆ 30 ರೂಪಾಯಿ ಅಷ್ಟು ಹೆಚ್ಚಳ, 50%. ಹೇಗೆ ಅನ್ಸುತ್ತೆ ಮೇಡಮ್? ಇಲ್ಲ ಸರ್, ತುಂಬಾ ಹೊರೆ ಆಗುತ್ತೆ. ಇದನ್ನ ನಾವು ಆಕ್ಷೇಪಣೆ ಮಾಡೇ ಮಾಡ್ತೀವಿ. ಇದನ್ನ ಎಷ್ಟಿದೆ ಅಷ್ಟಕ್ಕೆ ಇರ್ಬೇಕು, ಯಾವುದೇ ತರದ ದರ ಜಾಸ್ತಿ ಮಾಡಬಾರ್ದು ಅದು ಅಂತ. ಕೆಲಸಕ್ಕೋ ಇಲ್ಲ ಓಡಾಡುವಂತ ಸಂದರ್ಭದಲ್ಲಿ ಈ 50% ಅಷ್ಟು ದರ ಎಷ್ಟು ಎಫೆಕ್ಟ್ ಆಗ್ಬೋದು ತಿಂಗಳಲ್ಲಿ? ಸರ್, ನಾವು 1000 ರೂಪಾಯಿ ಕೊಡ್ತಿರ್ತೀವಿ, ಅಂದ್ರೆ 1,500 ರೂಪಾಯಿ ಇದಕ್ಕೆ ಇಡಬೇಕಾಗತ್ತೆ. ಅದು ತುಂಬಾನೇ ಕಷ್ಟ ಆಗುತ್ತೆ. ನಾವು ಡೈಲಿ ಮೆಟ್ರೋನೇ ಡಿಪೆಂಡ್ ಆಗಿರ್ತೀವಿ. ಹಾಗಾಗಿ ಮತ್ತೆ ಮೆಟ್ರೋ ಇಳಿದ್ಬಿಟ್ಟು ನಾವು ಆಫೀಸ್ಗೆ ಹೋಗ್ಬೇಕು, ಮತ್ತೆ ಆಟೋನ ನಾವು ಡಿಪೆಂಡ್ ಆಗಿರ್ತೀವಿ. ಈಗೇನು ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಹೋದ್ರೆ ಕಷ್ಟ ಆಗುತ್ತೆ. ನಿಮ್ಮ ಹೆಸರು ಹೇಳಿ? ಉಷಾ ಅಂತ ಸರ್, ಇಲ್ಲ ಬೆಂಗಳೂರಲ್ಲೇ ಇರೋದು, ವಿಜಯನಗರ.